ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಗೈಸ್, ಇವತ್ತು ನಾನು ತುಂಬ ಮೆಸ್ಸಿಯಾಗಿ ಇದ್ದೀನಿ. ಡೋಂಟ್ ಮೈಂಡ್, ಬಿಕಾಸ್ ದೀಪಾವಳಿ ಹತ್ರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೊಂದು DIY ತೋರಿಸ್ತೀನಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೋಸ್ಕರ ಇದಿಷ್ಟು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಮಾಡ್ತಾ ಇದ್ದೀನಿ. 1-2 ಆಗಿದೆ, ಅದನ್ನೇ ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ಏನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ನಾನು ಮಾಡೋದನ್ನೇ ತೋರಿಸ್ತೀನಿ. ಬಿಕಾಸ್ ನಾನು ಈಗ ಮಾಡ್ತಾ ಇದ್ದೀನಿ, ಮಾಡೋದನ್ನೇ ತೋರಿಸ್ತೀನಿ. ಮಾಡಿದ್ಮೇಲೆ ನಿಮಗೆ ಅದು ಏನಕ್ಕೆ ಯೂಸ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ನಾನು ಬ್ಯಾಂಗಲ್ಸ್ ಇರುತ್ತಲ್ಲ ನಿಮ್ಮ ಹತ್ರ, ಬ್ಯಾಂಗಲ್ಸ್ ಗೊತ್ತಿಲ್ಲ. ಬ್ಯಾಂಗಲ್ಸನ್ನ ನಾವು ಇದನ್ನು ದೀಪಾವಳಿ ಇರೋಕ್ಕೋಸ್ಕರ ದೀಪಗಳು ಇಡುವ ಸ್ಟ್ಯಾಂಡನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟ್ಯಾಂಡನ್ನು ನಾನು ಮಾಡ್ತೀನಿ. ಇದು ದೀಪಾವಳಿಗೋಸ್ಕರ ಲಕ್ಷ್ಮೀ ದೇವರದಾಗಿದ್ದಕ್ಕೋಸ್ಕರ ನಾನು ಗ್ರೀನ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಗ್ರೀನ್ ಬ್ಯಾಂಗಲ್ಸ್ ಕೂಡ ನಾನು ಈ ಥರ ಪ್ಲಾಸ್ಟ್ರ್ ತೊಗೊಂಡು ಇಲ್ಲಿ ಒಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಇದನ್ನು ಹೆಂಗೆ ಮಾಡೋದು ಅಂದರೆ, ಫಸ್ಟು ನಾನು ಒಂದು ನಾರ್ಮಲಾಗಿ ತೋರಿಸ್ತೀನಿ. ಫಸ್ಟು ನಾವು ಇಲ್ಲೊಂದು ಪ್ಲಾಸ್ಟ್ರ್ ಹಾಕ್ಕೋಬೇಕು. ಆ್ಯಂಡ್ ಇಲ್ಲೊಂದು ಇಲ್ಲಿ ಪ್ಲಾಸ್ಟ್ರ್ ಹಾಕ್ಕೊಂಡು ಇದನ್ನು ಹಿಂಗೆ ಓಪನ್ ಮಾಡಬೇಕು. ಆ್ಯಂಡ್ ದೆನ್ ಇಲ್ಲಿ ಹಿಂಗೆ ಇಡಬೇಕು. ಸೊ ಇಲ್ಲಿಟ್ಟರೆ ಇಲ್ಲೊಂದು ಪ್ಲಾಸ್ಟ್ರ್ ಇಟ್ಟರೆ ಒಂದು ಸ್ಟ್ಯಾಂಡ್ ಆಗುತ್ತೆ ನೋಡಿ, ಸ್ಟ್ಯಾಂಡ್ ಆಗುತ್ತೆ. ಅವಾಗ ನೀವು ಇಡ್ಬೋದು. ಈ ಥರ ಇಡೋದಕ್ಕೆ ಇದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಳ್ಳೆ ಗ್ರೀನ್ ಬ್ಯಾಂಗಲ್ಸ್ ಆದರೆ ಚೆನ್ನಾಗಿ ಅಂತ ನಾನು ಗ್ರೀನ್ ಬ್ಯಾಂಗಲ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಬ್ಯಾಂಗಲ್ನ ಎಕ್ಸ್ಟ್ರಾ ಸ್ವಲ್ಪ ಒಳ್ಳೆಯದು ಗ್ರ್ಯಾಂಡಾಗಿರೋದು ನಿಮಗೆ ಆಗಲಾರ್ದು ತೊಗೊಂಡು ಈ ಥರ ಗ್ರ್ಯಾಂಡಾಗಿರೋದನ್ನು ತೊಗೊಂಡು, ನೆಕ್ಸ್ಟ್ ಈ ಥರ ನೀವು ಇದು ಅಟ್ಟೆ ಇರುತ್ತಲ್ಲ, ಅಟ್ಟೆನ ಯಾವುದೋ ಡೈರಿ ಮಿಲ್ಕಿಂದ ಯಾವುದೋ ಒಂದು ಬಾಕ್ಸಿಂದ ಅಟ್ಟೆ ಇರುತ್ತೆ, ಈ ಥರ ರೌಂಡ್ ಶೇಪ್ ಇದಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ರೌಂಡ್ ಶೇಪ್ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಫೆವಿಕಲ್ದು ಗಮ್ನ ಯೂಸ್ ಮಾಡೋಣ. ಫೆವಿಕಲ್ ಗಮ್ ಯೂಸ್ ಮಾಡಿದ್ದೀನಿ. ಫೆವಿಕಲ್ಲೇ ಯೂಸ್ ಮಾಡಿ, ಬೇರೆ ಏನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಷ್ಟೊಂದು. ಆ್ಯಂಡ್ ಇದನ್ನು ಫಿಕ್ಸ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿರಿ. ದೆನ್ ಅದು ಸ್ವಲ್ಪ ಫಿಕ್ಸ್ ಆಗುತ್ತೆ ನೋಡಿ. ಈ ಥರ ಪ್ರೆಸ್ ಮಾಡಿ, ದೆನ್ ಇಟ್ ವಿಲ್ ಬಿ ಫಿಕ್ಸ್. ಆ್ಯಂಡ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕು. ಕಾಣಿಸ್ತಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ, ಬಟ್ ನಾನು ಕುಂತಿರೋ ಪೊಸಿಷನ್ ಆ ಥರ ಇದೆ. ಆ್ಯಂಡ್ ನಾನು ಸುತ್ತಮುತ್ತ ಅಷ್ಟೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಈಗ ಐಡಿಯಾ ಬಂತು ನಿಮಗೂ ತೋರಿಸ್ಬೇಕು ಅಂತ. ಸೊ ತೋರಿಸ್ತಾಯಿದ್ದೀನಿ. ನಾನಿನ್ನೂ ರೆಡಿನೂ ಆಗಿಲ್ಲ, ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ. ಇಗ್ನೋರ್ ಮೈ ಫೇಸ್ ಆ್ಯಂಡ್ ಹೇರ್ಸ್, ಇಗ್ನೋರ್ ಇಟ್. ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಟೈಮ್ ತುಂಬ ಕಡಿಮೆ ಇದೆ. ಆ್ಯಂಡ್ ಇದನ್ನು ಫಿಕ್ಸ್ ಮಾಡಿಕೊಂಡೆ. ದೆನ್ ನಾವು ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಲ್ಲ, ಸ್ಟ್ಯಾಂಡನ್ನು ಇದಕ್ಕೆ ನಾವು ಕರೆಕ್ಟಾಗಿ ಕೂಡುತ್ತೆ ಅಂತ ನೋಡ್ಕೋಬೇಕು. ಕೂಡುತ್ತೆ. ಸೊ ಇದಕ್ಕೆ ನಾವು ಮತ್ತೆ ಫೆವಿಕಲ್ ತೊಗೊಂಡು ಒಂಚೂರು ಈ ಥರ ಬಿಟ್ಕೋಬೇಕು ನೋಡಿ. ಈ ಥರ ಬಿಟ್ಕೋಬೇಕು. ಬಿಟ್ಕೊಂಡಾದ್ಮೇಲೆ ಇದನ್ನು ಇದ್ರ ಮೇಲೆ ಫಿಕ್ಸ್ ಮಾಡಬೇಕು. ಓಕೆ, ನೀಟಾಗಿ ಸೆಂಟರ್ ನೋಡಿಕೊಂಡು ಫಿಕ್ಸ್ ಮಾಡಿ. ಇಷ್ಟೇ, ಸೆಂಟರ್ ನೋಡಿಕೊಂಡು ಫಿಕ್ಸ್ ಮಾಡಬೇಕು. ಓಕೆ ನೋಡಿ, ಸ್ಟ್ಯಾಂಡ್ ಆಯಿತು. ಆ್ಯಂಡ್ ದೀಪನ ಇಡ್ಬೋದು ಯಾವುದಾದ್ರೂ ಡೆಕೋರೇಷನ್ ಐಟಮ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ದೀಪನ ಇಡಬೇಕು. ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಎಲ್ಲಾದರೂ ಇಟ್ಟಾಗ ಪ್ಲೇಸ್ಮೆಂಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಯೂಟಾಗಿದೆಯಾ? ಈ ಥರ ದೀಪನ ಹಚ್ಚಬೇಕು. 1 ನಿಮಿಷ ನಿಮಗಿನ್ನೂ ಕ್ಲಾರಿಟಿಯಾಗಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಒಂದೇ ನಿಮಿಷ ನಿಲ್ಲಿ.
ಇದು ವಾಟರ್ದಿದು. ಸೊ ನಾನು ತೋರಿಸ್ತೀನಿ. ಸ್ವಲ್ಪ ಸಾಕು, ಅದಕ್ಕೆ ಉರಿಯುತ್ತೆ. ನೋಡಿ, ದೀಪದ ಸ್ಟ್ಯಾಂಡ್ ರೆಡಿ ಆಯಿತು. ಇನ್ನೂ ಅದು ಫಿಕ್ಸ್ ಆಗಿಲ್ಲ, ಒಂದು ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಟೈಮ್ ಬೇಕು. ದೆನ್ ಇಟ್ ವಿಲ್ ಬಿ ಫಿಕ್ಸ್. ನೋಡಿ, ದೀಪದ ಸ್ಟ್ಯಾಂಡ್ ರೆಡಿ ಆಯಿತು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. And if you like this video, please share and subscribe to my channel if you like. ಬಿತ್ತಲ್ವ, ಸ್ವಲ್ಪ ಒಂದು 10 ನಿಮಿಷ ಬೇಕು ಟೈಟ್ ಆಗೋಕ್ಕೆ. ನಾನು ತುಂಬ ಮಾಡಿದ್ದೀನಿ ಈ ಥರದ್ದು ಟೀಯಲ್ಲಿ. ಆ್ಯಂಡ್ ಸ್ವಲ್ಪ ಟೈಟ್ ಆಗೋಕ್ಕೆ ಇಟ್ ಇಸ್ ಟೇಕ್ ಟೈಮ್ ಅಂತ ಹೇಳ್ತೀನಿ. ಒಂದು ಸೆಕೆಂಡ್ ನಿಮಗೆ ಅದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಒಂದು 3 ಮಾಡಿ ಇಟ್ಟಿದ್ದೀನಿ. ಸೊ ಇದು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಮೆಸ್ಸಿ ಇದೆ ರೂಮ್, ಏನು ಅನ್ಕೋಬೇಡಿ. ಈ ಥರ ಕಾಣುತ್ತೆ. ನೋಡಿ, ಈ ಥರ ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ನನ್ನ ಸುತ್ತ ಮೆಸ್ಸಿ ನೋಡಿ, ಈ ಥರ ಸ್ಟ್ಯಾಂಡಾಗಿ ಕಾಣುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಬಾಯ್.